Exercise 1.3 first question. Write the following in decimal form. ಓಕೆ, ಈಗ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ, ಅದನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಬರೀಬೇಕು. ಆಮೇಲೆ ಏನ್ ಹೇಳ್ತಾನೆ, ಅಂಡ್ ಸೇ ವೈ ವಾಟ್ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪೆನ್ಷನ್ ಈಚ್ ಆಸ್, ಅದು ಯಾವ ಟೈಪ್ ಡೆಸಿಮಲ್ ಅಂತ ಹೇಳ್ಬೇಕು. ಓಕೆನಾ, ಈಗ ನಾವೇನಿದು ಫ್ರಾಕ್ಷನ್ ಇರೋದನ್ನ ಡೆಸಿಮಲ್ ಬರೀಬೇಕು. 36ನ ಎದರಿಂದ ಡಿವೈಡ್ ಮಾಡ್ಬೇಕಂತೆ, 100ಇಂದ. ಓಕೆ, 100 ಟೇಬಲ್ 36 ಹೋಗಲ್ಲ. ಸೊ ಏನು ಮಾಡ್ತೀನಿ, ಒಂದು ಪಾಯಿಂಟ್ ಇಡ್ತೀನಿ, 0. ಈಗ 100 3 300. ಸೊ ಎಷ್ಟು ಉಳಿತು, 0 ಅಲ್ಲಿ 0 ಹೋದ್ರೆ 6 ಅಲ್ಲಿ 0 ಹೋದ್ರೆ 6, 3 ಅಲ್ಲಿ 3 ಹೋದ್ರೆ 0, 60 ಆಯ್ತು. ಮತ್ತೆ 100 ಟೇಬಲ್ ಅಲ್ಲಿ 60 ಹೋಗಲ್ಲ, ಇಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ ಇಟ್ಟಿರೋದ್ರಿಂದ 1 0 ತಗೋಬೋದು ನಾನು. ಓಕೆ, ಈಗ ನೋಡ್ರಿ 100 6 600 ಆಯ್ತು. ಸೊ ರಿಮೈಂಡರ್ ಏನು ಬಂತು, 0 ಬಂತು. ಸೊ 36/100ನ ಏನಂತ ಬರೀಬೋದು ಡೆಸಿಮಲ್ ಅಲ್ಲಿ, 0.36. ಇಲ್ಲಿ ಹಿಂದ್ಗಡೆ ಏನು ನಂಬರ್ ಇಲ್ಲ ಅಂದ್ರೆ 0. ಸೊ ಏನಾಯ್ತು, 0.36. ಈಗ ನಿಮಗೆ ರಿಮೈಂಡರ್ 0 ಬಂದತ್ತಂದ್ರೆ ಅದು ಯಾವ ಟೈಪ್ ಅಂತಂದ್ರೆ, ರಿಮೈಂಡರ್ 0 ಬಂದ್ರೆ ನಾವೇನು ಬರಿತೀವಿ ಅದನ್ನ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಬರಿತೀವಿ. ಸೊ ಆನ್ಸರ್ ಬಂದ್ಬಿಟ್ಟು 0.36. ಸೊ ಎಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಬರಿತೀವಿ.